कुछ भी खाया? कुछ नहीं अभी नहीं। क्यों ಕೆಲಸ ಮಾಡುವಾಗ ನೋಡುವಾಗ ಬೇಜಾರಾಯ್ತು ನನಗೆ. ಇಷ್ಟು ಕಷ್ಟ ನಾವು ಇಷ್ಟು ಅವರವರ ಕಾರ್ ಆಕ್ಸಿಡೆಂಟ್ ಆಗುವಾಗ ಅದೊಂದು ಫೀಲ್. ಈ ಬಿಸಿಲಲ್ಲಿ 48 ಡಿಗ್ರಿ ಉಂಟು ದುಬೈಯಲ್ಲಿ. ಇದರಲ್ಲಿ ಹವಾಯು ಹೇಗಿದ್ದೀರಾ? ಏನಂದ್ರೆ ನನಗೆ ಬರುವಾಗ ನನಗೆ ಕೆಲಸ ಮಾಡ್ತಿದ್ದಾರೆ ಇಬ್ಬರು. ಅವರು ಬಂಗಾಳಿ ಆಗಿರ್ಬೋದು. ಬಂಗಾಳಿ ಗೊತ್ತಿರಿ ಅಂತ ಅಂದ್ರೆ ಎಂತವ ಹೂ ನಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಈ ಬಿಸಿಲಲ್ಲಿ 48 ಡಿಗ್ರಿ ಉಂಟು ದುಬೈಯಲ್ಲಿ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ನನಗೆ ತುಂಬಾ ನೋಡಿ ಬೇಜಾರಾಯ್ತು. ಅಂದ್ರೆ ನಾವು ಇಷ್ಟ ಇದ್ದಾರೆ ಇದ್ದೇವಲ್ವಾ, ಇಷ್ಟ ಆದ್ರು ಸ್ವಲ್ಪ ಆದ್ರೂ ಶಾಪ್ ಒಳಗೆ ಇದ್ದೇವೆ ಕೆಲಸ ಮಾಡ್ಕೊಂಡು. ಬಟ್ ಅವರು ಹೊರಗೆ ಕೆಲಸ ಮಾಡಿ ನೋಡೋ ನನಗೆ ಬೇಜಾರಾಯ್ತು. ಏನಾದ್ರು ಕೊಡುವ ಅಂತ ಆಯ್ತು. ಬೆಳಿಗ್ಗೆ ತಿನ್ಲಿಕ್ಕೆ ಇರ್ಲಿಲ್ಲ ಅಂದ್ರೆ ತಿಂದಿರ್ಲಿಕ್ಕಿಲ್ಲ. ಸೊ ಅದನ್ನ ಹೆಲ್ಪ್ ಮಾಡುವ ಅಂತ ನನಗೆ ತುಂಬಾ ಬೇಜಾರಾಯ್ತು. ಹಾಗೆ ನಾನು ಈಗ ಸೂಪರ್ ಮಾರ್ಕೆಟ್ ಹೋಗ್ತಾ ಇದ್ದೇನೆ. ಅಲ್ಲಿಂದ ಏನಾದ್ರು ತರುವ ಜ್ಯೂಸ್ ಏನಾದ್ರು ತರುವ ಅಂತ. ಸೊ ಮತ್ತೆ ಕೊಡುವಕ್ಕೆ ನೋಡಿ ಸ್ವಲ್ಪ ಹೆಲ್ಪ್ ಮಾಡುವ. ನೋಡಿ ಅವ್ರು ತಿನ್ನಲಿ ಅಂದರೆ ಅವ್ರು ಹೊರಗೆ ಕೆಲಸ ಮಾಡ್ತಿದ್ದಾರೆ ಅಷ್ಟು ಕಷ್ಟದಲ್ಲಿ. ಈ ಬಿಸಿಲು ನಮ್ಗೆ ಗೊತ್ತು, ನೀರಿದ ಬಿಸಿಲು 48 ಡಿಗ್ರಿ ಉಂಟು, 48 ಡಿಗ್ರಿ. ಸೊ ಏನಾದ್ರು ಹೆಲ್ಪ್ ಮಾಡಿದರೆ ಅಂದರೆ ಸಿಗಬೇಕು ಅಂತ ತೋರಿಸ್ಬೇಕು ಅಂತಲ್ಲ, ನಿಮ್ಮಲ್ಲಿ ಸಹ ಹೆಂಗಿದ್ರು ಸಿಕ್ಕಿದೆ ನಾನೊಂದು ರೆಫರ್ ಮಾಡಿದೆ ಈ ಹೆಲ್ಪ್ ಮಾಡಿ ಅಂತ. ನನ್ನ ಹಣ ಉಂಟು ಅಂತ ತೋರಿಸೋದೇನಲ್ಲ, ನಾನು ಸಹಾಯ ಮಾಡಿದೆ ತೋರಿಸೋದೇನಲ್ಲ. ಜಸ್ಟ್ ಹಾಯ್ ಹೌ ಆರ್ ಯು ತೋರಿಸೋದಲ್ಲ. ಅಂದರೆ ನಿಮಗೆ ಸಹ ಹೀಗೆ ಸಿಕ್ಕಿದ್ರೆ ಹೆಲ್ಪ್ ಮಾಡಿ, ಗೊತ್ತಾಯ್ತಾ? ನಿಮ್ಮ ಊರಲ್ಲಿ ಅಲ್ಲಿ ಹೊರಗೆವ ಆದರೆ ಹೆಲ್ಪ್ ಮಾಡಿ ಅವರಿಗೆ. ಅಲ್ಲಿ ಏನುಂಟು ತಿನ್ನುವ ಹಾಗೆ ಅದು ಕೊಡುವ. ಕೇಕ್ಸ್ ಉಂಟು, ಕಪ್ ಕೇಕ್ ಆಗ್ಬೋದು. ಕಪ್ ಕೇಕ್ ಎಷ್ಟಾಗುವ ಒಂದು ಕಪ್ ಕೇಕ್ ಇಡು ಮತ್ತೆ ಜ್ಯೂಸ್ ಎರಡು ಜ್ಯೂಸ್. Dry 650. Thank you. Oh, how are you? Good. Good. So, ಸ್ವಲ್ಪ ತಗೊಂಡೆ ಕೊಡುವವರಿಗೆ. ಪಾಪ ಅಷ್ಟು ಕಷ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಿಸಿಲು ನೋಡಿದ್ರೆ ಬಿಸಿಲು ಉಂಟಲ್ಲ, ಓ ತುಂಬ ಬಿಸಿಲು ಮಾತ್ರ. ನೋಡುವ ಇದಕ್ಕೊಂದು ಸ್ವಲ್ಪ ಹೋಗ್ಬಾರ್ದು. ಸೊ ಈ ಬಿಸಿಲು ನೋಡಿ ಅಂತೆ, ನಮ್ಮದು ಗಾಳಿ ಉಂಟಲ್ಲ, ಬಿಸಿ ಬಿಸಿ ಗಾಳಿ ಬರ್ತಾ ಉಂಟು, ಬಿಸಿ ಬಿಸಿ ಗಾಳಿ. ಸೊ ಅವರೀಗ ಎದ್ದರಿದ್ರು ನೋಡಿ, ಈ ಬಿಸಿಲು ನೋಡಿ ಬೋ ಇದಾ ಇಷ್ಟು ಬಿಸಿಲು ಉಂಟು. ಈ ಬಿಸಿಲು ಅವ್ರು ನಿಂತ್ಕೊಂಡಿದ್ದಾರೆ ನೋಡು. ಸೊ ನಿಂತ್ಕೊಂಡಿದ್ದಾರೆ. भाई कैसे आप किधर से आप? मैं नेपाल से है। कितना दिन हुआ अभी, कितना टाइम होगा इधर काम करके? इधर हो गया लमसम 6-7 दिन हो गया। 7 दिन हो गया। अभी मॉर्निंग से काम कर रहे हैं? हाँ। कुछ भी खाया? कुछ नहीं अभी नहीं। क्यों? इधर थोड़ा पकड़ो, देखा हुआ। ओके, मतलब अभी इतना गर्मी में काम करे मुश्किल है भाई। मुश्किल तो है, इसलिए मैंने आने का टाइम देखा, इसलिए मैं सोचा थोड़ा देख के आया। इसलिए अभी कोई भी देखा तो हेल्प करना है ना, इसलिए मैं ऐसा व्लॉगिंग कर रहा हूँ। इसलिए मेरा चैनल है, यूट्यूब चैनल में। क्या कर रहे हैं अभी इधर? अभी तो ये फ्लावर लगा रहा हूँ। फ्लावर लगाता है। ओके, कितने दिन हो गया अभी करके? इधर आया हूँ हाँ, अभी 2 साल हो गए। 2 साल हो गया ऐसा। ओके, सी यू, मिलता है। ಓಕೆ ಬಾಯ್. ಸೊ ಸ್ವಲ್ಪ ಹೆಲ್ಪ್ ಮಾಡಿದೆ, ಬರುವಾಗ ನನಗೆ ಕಂಡಿತ್ತು ಹೀಗೆ ಯಾರಾದರೂ ಕಂಡ್ರೆ ಹೆಲ್ಪ್ ಮಾಡಿ. ಓಕೆ, ನಾನೀಗ ಬರ್ತಾ ಇದ್ದೆ, ಅದು ಬರುವಾಗ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನೆನಪಾಯ್ತು ನನಗೆ ಕೊಡುವ ಅಂತ. ಹಾಗೆ ನಿಮಗೆ ಸಹ ಹೇಳೋದು, ಏನಾದರೂ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ. ಸ್ವಲ್ಪ ಅದು ನಿಮ್ಮ ಕೈಯಲ್ಲಿ ಎಷ್ಟುಂಟು ಅಷ್ಟು ಮಾಡಿದೆ ಸಾಕು. ಓಕೆ, ಹೀಗೆ ಯಾರಾದರೂ ಕಂಡ್ರೆ ಹೆಲ್ಪ್ ಮಾಡಿ. ಓಕೆ, ನಾನೀಗ ಬರ್ತಾ ಇದ್ದೆ, ಅದು ಬರುವಾಗ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನೆನಪಾಯ್ತು ನನಗೆ ಕೊಡುವ ಅಂತ. ಹಾಗೆ ನಿಮಗೆ ಸಹ ಹೇಳೋದು, ಏನಾದರೂ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ. ಸ್ವಲ್ಪ ಅದು ನಿಮ್ಮ ಕೈಯಲ್ಲಿ ಎಷ್ಟುಂಟು ಅಷ್ಟು ಮಾಡಿದೆ ಸಾಕು. ಓಕೆ, ಸೊ ನಾನು ನನ್ನ ರೂಮ್ ಹತ್ರ ಬಂದೆ. ನನ್ನ ರೂಮ್ ಹತ್ರ ನೋಡಿ ಕೆಲಸ ಆಗ್ತಾ ಉಂಟು. ಈಗ ಮೇಲೆಲ್ಲ ನೋಡಿ ಕೆಲಸ ಆಗ್ತಾ ಉಂಟು ಫುಲ್. ಎಲ್ಲಿ ಕೆಲಸ ಮಾಡುವಾಗ ಹೀಗೆ ನಮ್ಮ ಊರಿನಾಗೆಲ್ಲ ಫುಲ್ ಕವರ್ ಮಾಡಿ, ಯಾಕೆಂದ್ರೆ ಧೂಳಲ್ಲಿ ನಿಲ್ಬಾರ್ದಲ್ಲ, ಧೂಳು ಹಾಗೆ ಧೂಳು ನಿಲ್ಬಾರ್ದು, ಇಲ್ಲಿ ಧೂಳು ಹೊರಗೆ ಬರಬಾರ್ದು. ಸೊ ಅದಕ್ಕಾಗಿ ಫುಲ್ ಕವರ್ ಮಾಡಿ ಮಾಡಬೇಕು. ಹಾಗೆ ನೋಡಿ ಅಂತೆ, ಬೆವರದ್ದು ನೋಡಿ ಅಂತೆ, ಎಷ್ಟು ಬೆವರಿದೆ. ಓ ನಮ್ಮದು ಇದು ಹೀಗೆ
ಬ್ಯಾಂಗ್ಳೂರ್ ಆಗಿ ಉಂಟು ಸಿಟಿ, ಅಂದರೆ ಫುಲ್ ಅಲ್ಲಿ ಎಂತ ಫ್ಲ್ಯಾಟ್ ಅದು ಇದೆಲ್ಲ ಉಂಟು. ರೂಮ್ ಹತ್ರ ಬಂದ್ವಿ, ಇನ್ನು ಊಟ ಮಾಡಲಿಲ್ಲ, ಹಸಿವಾಗ್ತಾ ಉಂಟು. ಸೊ ನಾ ರೂಮ್ಗೆ ರೀಚ್ ಆದೆ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಊಟ ಮಾಡುವ. ಊಟ ಮೆಸ್ ಇತ್ತು. ಸೊ ನಾನು ಟ್ರೈಪಾಡ್ ಸೆಟ್ ಮಾಡ್ತೇನೆ ಇಲ್ಲಿ. ಸೊ ಇದಕ್ಕೆ ಪ್ಲೇಟ್ ಆಗಬೇಕೀಗ, ಪ್ಲೇಟ್ ತರ್ತೇನೆ ಇಲ್ಲಿ. ಪ್ಲೇಟ್ ಬಂತು. ಪ್ಲೇಟಿಂದ ಇದಕ್ಕೆ ಹಾಕಬೇಕು. ಇದರಲ್ಲಿ ನಮ್ಮದು ಸ್ಪೆಷಲ್ ಹಪ್ಪಳ ಇದೇನಪ್ಪ ಅಂದರೆ ಅದಕ್ಕೆ ಇದು ಕರಿ ಗೊತ್ತುಂಟಲ್ಲ. ಇದು ಮೆಸ್, ನಾನು ರೂಮಲ್ಲಿ ಮಾಡಲ್ಲ. ಸೊ ಮೆಸ್ಸಿಂದ ನಾನು ರೂಮಲ್ಲಿ ಮಾಡಲ್ಲ, ಸೊ ಅದಕ್ಕೆ ಮೆಸ್ಸಿಂದ ತರೋದು. ಮೆಸ್ಸಲ್ಲಿ ಫುಡ್ ಅಂತ ವೈಟ್ ರೈಸಾ ನಾನು ಅಂತ ಹೇಳಿದೆ. ವೈಟ್ ರೈಸ್ ನೆನ್ನೆ ಬೇಡ ಅಂತ ಹೇಳಿದ್ದೆ. ವೈಟ್ ರೈಸ್ ಮೊನ್ನೆ ಇದೆ ಅಂತ ನೋಡುವ. ತರಕಾರಿ ಮತ್ತು ಇದೆಂತ ಇದು ತೆರಂಡಿ ಗೊತ್ತುಂಟ? ತೆರಂಡಿ ಒಣಕ ಮೀನು ಇರ್ತದೆ ಅದು. ಸೊ ನಾನು ಊಟ ಮಾಡ್ತೇನೆ ಮತ್ತು ನಾನು ಮಲಗ್ತೇನೆ. ಊಟ ಮಾಡಿಕೊಂಡು ಸ್ಯಾಮ್ ಸಮೀರಿದ್ದು ಮತ್ತು ನಮ್ಮ ಶ್ರವಣ್ ಬ್ರೋ ಇದ್ದು ವ್ಲಾಗ್ ನೋಡ್ತಿದ್ದೇನೆ ನೋಡಿ. ಅವರು ಮಂಗಳೂರಿಗೆ ಹೋಗ್ತಿದ್ದಾರೆ, ನಮ್ಮೂರಿಗೆ ಬರ್ತಿದ್ದಾರೆ. ನಮ್ಮೂರಿಗೆ ಯಾವಾಗ ಗೊತ್ತಿಲ್ಲ ನನಗೀಗ, ಯೂಟ್ಯೂಬ್ ಸ್ಕ್ರೋಲ್ ಕಂಡಿತು. ಸೊ ಅದಕ್ಕೆ ಕ್ಲಿಕ್ ಮಾಡಿ ನೋಡಿದೆ. ನೋಡಿ ಅಲ್ಲಿ ಊಟ ಆಗ್ತಾ ಉಂಟು. ಮೋಟಿವೇಶನ್ ನೋಡಿ. ಶ್ರವಣ್ ಬ್ರೋ ಇದ್ದು ಕಾರು ಸಹ ಆಕ್ಸಿಡೆಂಟ್ ಆಯಿತು, ಅಂದರೆ ಕಣ್ಣು ಇದ್ದದಂತ ಯಾರ್ದ ಗೊತ್ತಿಲ್ಲ ಪಾಪ. ಏನಾದರೂ ಸಹ ಬಾಯ್ಸ್ಗೆ ಗೊತ್ತಾದರೆ ಅವರವರ ಕಾರ್ ಆಕ್ಸಿಡೆಂಟ್ ಆಗುವಾಗ ಅದೊಂದು ಫೀಲ್ ಉಂಟಲ್ಲ, ಸೊ ಹೇಳಲಿಕ್ಕೆ ಆಗಲ್ಲ. ಅದು ಅವರವರ ಫೀಲ್, ಅವರಿಗೆ ಗೊತ್ತಿರ್ಬೋದು. ಸೊ ಇದು ನೋಡಿ ನಾನೀಗ ಮಲಗ್ತೇನೆ, ಮತ್ತೆ ಎದ್ದು ವಾಪಸ್ ಡ್ಯೂಟಿಗೆ ಹೋಗಬೇಕು. ಸೊ ಹಾಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಆಲ್ ಕ್ಲಿಕ್ ಮಾಡಿ, ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಓಕೆ, ಬಾಯ್.